ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ರು? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಒಂದು ಸಕ್ಸಸ್ಫುಲ್ ಪ್ರಾಂಕ್ ಮಾಡಿದೀನಿ. ಆ ಪ್ರಾಂಕ್ ನ ನೋಡಿ ನೀವು ಎಂಜಾಯ್ ಮಾಡಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂತ ಹೇಳೋಣ, ಆರ್ಟಿ ಪ್ರಾಸೆಸಿಂಗ್ ಮಾಡ್ಬಿಟ್ಟು ಏನಂತ ಹೇಳೋಣ, ಆರ್ಟಿ ಆಫೀಸ್ ಹೋಗ್ತಾ ಇದ್ವಿ. ನಾನು ಚೈತನ್ಯ ಇಬ್ಬರು ಬರ್ತದೆ ಒಂದು ಖಾಲಿ ಪರ್ಸ್ ತರ ಬಿದ್ದು ತರದ ಗಾಡು ಅದು ನೋಡ್ತು ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಿಂಬೆಹಣ್ಣು ಎಲ್ಲ ಇಷ್ಟಲ್ಲ ತಗೊಂಡ್ರೆ ಏನ್ ಫಸ್ಟ್ ಆಮೇಲೆ ಬೇಡ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಇಬ್ರಿಗೂ ಭಯ ಆಗ್ತಿದೆ, ಮುಟ್ಟಕ್ಕೆ ಭಯ ಆಗ್ತಿದೆ. ಏನ್ ಮಾಡೋದು? ಎಷ್ಟು ದಿನ ಎರಡು ಗಂಟೆ ಇದೆ ಎಲ್ಲ ಫೈನ್ ಇದ್ದು ಮತ್ತೆ ಒಂದೆರಡು ಇದೆಲ್ಲ ಏನಂತೆ ಈ ತರ ಎಕ್ಸ್ಪ್ಲೇನ್ ಏನ್ ಸರ್ ನಂಗೆ ಭಯ ಆಗ್ತಿದೆ. ಏನ್ ನಿಜವಾಗ್ಲೂ ದುಡ್ಡು ನಾವೆಲ್ಲ ಕೊಟ್ಟು ಕೋಟನೆ ಅನ್ಕೊಂಡು ನಿಜವಾಗ್ಲೂ ದುಡ್ಡು ಅದು ಹಾಗೆ ಇದೆ ಅಂತ ಹೇಳೋಣ. ಏನ್ ಹೇಳ್ಬೋದು? ಎತ್ಕೊಳ್ತೀನಿ ಅಂತಾರ, ಏನಾದ್ರು ಅಂತಾರ ಅಂತೆಲ್ಲ ಹೇಳೋಣ. ಬಟ್ ನಾವಿಬ್ರು ಹೇಳೋದು ಕರೆಕ್ಟ್ ಆಗಿರ್ಬೇಕು, ಮ್ಯಾಚ್ ಆಗ್ಬೇಕು. ಏನಾಯ್ತಾ? ಹಲೋ ಹಲೋ, ಹಾ ಹೇಳಕ್ಕ. ಏನ್ ಮಾಡ್ತಿದ್ದಮ್ಮ? ಮಲ್ಕೊಂಡಿದ್ದ ಮಾತ್ರ ನಮ್ಗೆ ಹೇಳಕ್ಕ. ಹೌದಾ? ನಾವು ಇದಕ್ಕೆ ಹೋಗಿದ್ವಾ, ರಿಯಲ್ ತರಕ್ಕೆ ಅಂತ ಹೋಗಿದ್ವಾ. ನಾನು ಚೈತನ್ಯ ಬರ್ಬೇಕಾದ್ರೆ ಅಲ್ಲಿ ಬ್ಯಾಗ್ ಬ್ಯಾಗ್ ಅನ್ನು ನೋಡಿದ್ರೆ ಫುಲ್ ನೋಟು, 500 ನೋಟು. ನಿಜ ಏ ಅಕ್ಕ, ಒಂದ್ ನಿಮಿಷ ಕೇಳಿ ಅಕ್ಕ. ಗಾಡಿ ನಿಲ್ಸು ಅಂತು ನಿಲ್ಸ್ದೆ ಸೈಡ್ ಅಲ್ಲಿ, ಅದು ರೋಡಿಂದ ಆ ಕಡೆ ಸೈಡಿಗೆ. ನಾನ್ ಸರಿ ಅಂದ್ಬಿಟ್ಟು ನಿಲ್ಸ್ದೆ. ಅಕ್ಕ ನೋಡ್ರೆ ಬ್ಯಾಗಲ್ಲಿ ದುಡ್ಡು ನೋಟ್ಗಳು ಅಂದ್ರೆ ಅದ್ರಲ್ಲಿ ನಿಂಬೆಹಣ್ಣು ಮತ್ತೆ ಅರ್ಶಿನ ಕುಂಕುಮ ಎಲ್ಲ ಬುರ್ಕೆ ಎಲ್ಲ ಇಟ್ಟಿದ್ದಾರೆ. ನಮ್ಗೆ ಭಯ ಆಗ್ತಿದೆ, ಮುಟ್ಟಕ್ಕೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಮುಟ್ತೀರಾ ಅಕ್ಕ? ಅಲ್ಲಿ ಯಾರಾದ್ರೂ ಇದ್ರೆ ಯಾರಾದ್ರೂ ನೋಡ್ತಾರೆ, ಇಲ್ಲ ಪೊಲೀಸ್ ಗೀಲಸ್ದವ್ರಿಗೆ ಹೇಳಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಯ್ಯಪ್ಪ, ದುಡ್ಡಿದ್ರು ಅರ್ಶಿನ ಕುಂಕುಮ ಅದ್ರಲ್ಲಿ ಕೋಟಿದ್ರು ನೀವ್ ಮುಟ್ಬೇಡಿ ಕಣಕ್ಕ. ಯಾಕ್ ಬೇಕು? ಅಯ್ಯೋ ಅಕ್ಕ, ದುಡ್ಡಿನ ಪ್ರಶ್ನೆ ಎಲ್ಲ ಈಗಿನ ಕಾಲದಲ್ಲಿ ಯಾರ್ ಬೀಳ್ಸ್ಕೊಂಡ್ ಹೋಗ್ತಾರೆ? ಅದ್ ಬೀಳ್ಸ್ಕೊಂಡ್ ಹೋಗಿದ್ರು ಅದ್ ಎಂತಕ್ ತಗೊಂಡ್ ಹೋಗ್ತಿದ್ರು? ಅದು ನೋಡಕ್ಕ, ಜೀವ ಇದ್ರೆ ಇವತ್ತಲ್ಲ ನಾಳೆ ದುಡ್ಡು ಹಿಡ್ಕೊಬೋದ್ವಾ? ಅಷ್ಟು ಕಣ್ಮುಟ್ಟೆ ಒಂದ್ ಬ್ಯಾಗ್ ತುಂಬಿದ್ರು ಸುಮ್ನೆ ಯಾಕ್ ಬೇಕು? ಬೇಡಿ, ಸುಮ್ನೆ ಇರಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಏನಾದ್ರು ಮಾಡ್ಕೊಳ್ಳಿ. ಇದ್ರಲ್ಲಂತೂ ನಾನೆಲ್ಲ ನನ್ಗೂ ಬೇಡ. ನನ್ನ ಒಪಿನಿಯನ್ ಹೇಳ್ಬೇಕು ಅಂದ್ರೆ ನಿಮ್ಗೂ ಬೇಡಕ್ಕ. ಅದು ಯಾರ್ ಏಂತಕ್ ತಗೊಂಡ್ ಹೋಗ್ತಿರ್ತಾರೋ ಏನೋ, ಏಂತಕ್ ಎಷ್ಟವ್ರು ಹೇಳಲ್ಲ. ಜೀವ ಇದ್ರೆ ಇವತ್ತಲ್ಲ ನಾಳೆ ಎಷ್ಟವ್ರ ಅಂತ ದುಡ್ಕೊಂಬೋದು. शासन के बाद हुडा के लिए तालियां बजवाने की व्यवस्था भारतीय जनता पार्टी करे. ಆಯ್ತು, ಆಮೇಲೆ ಯಾಕ್ಬೇಕಕ್ಕ? ಸುಮ್ನೆ ಅದೇನೋ RTO ಹೋಗಿದಿರೇನೋ, DL ಮಾಡ್ಸ್ಕೊಂಡ್ ಮನೆಗ್ ಹೋಗಿ. ಅಯ್ಯೋ ಸುಮ್ನೆ ಯಾಕೆ ಇವೆಲ್ಲ? ಬೇಡ ಅಂತೀರಾ? ನಾನ್ ಹೇಳಲ್ವಕ್ಕ, ನಿಮ್ಮ ಒಪಿನಿಯನ್ ಹೆಂಗದ ಏನೋ ಗೊತ್ತಿಲ್ಲ, ಬಟ್ ನನ್ನ ಒಪಿನಿಯನ್ ಇಷ್ಟೇ ಕಣಕ್ಕ. ಸುಮ್ನೆ ಅದೇನೋ ಪರವಸ್ತು ಪಾಷಾಣ ಅಂದಂಗ ಅವ್ರು ಏಂತ ಬೀಳ್ಸ್ಕೊಂಡ್ ಹೋಗಿದ್ರು, ಏನ್ ತಗೊಂಡ್ ಹೋಗ್ತಿದ್ರು ಏನೋ, ಅದು ಅವ್ರಿದು. ಯಾರ ಸಿಕ್ತೋ ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ನಮ್ಗೆ ಯಾಕಕ್ಕ ಅವೆಲ್ಲ? ಸುಮ್ನೆ DL ಮಾಡ್ಸ್ಕೊಂಡ್ ಬನ್ನಿ. ವಿಸಿಟ್ ಬಂದ್ಬಿಡೋಣ. ಪೊಲೀಸ್ ಸ್ಟೇಷನ್ ಮತ್ತೆ ಏನೋ ಇರ್ತಾ ಇಲ್ಲ, ನಮ್ಮ ತಲೆ ಪ್ರಾಬ್ಲಮ್ ಜಾಸ್ತಿ. ಮತ್ತೆ ಇದನ್ನು ಇದ್ ಮಾಡಿ ಎಲ್ಲಿತ್ತು ಏನಿತ್ತು ಸ್ಟೇಷನ್ ಹೋಗೋದು, ಇನ್ನೊಂದ್ ಕಡೆ ಏನಾದ್ರು ಮಾಟ ಮಂಚ ಮಾಡ್ತಿತ್ತು, ಅದಕ್ಕೂ ಪ್ರಾಬ್ಲಮ್ ಅಲ್ಲ ಮಾಟ ಮಂತ್ರ ಅವೆಲ್ಲ ಸುಮ್ನೆ. ಅವಕ್ಕೆ ಏನಕ್ ಬೇಕಕ್ಕ? ಅದೇನೋ ಹೇಳ್ತಾರಲ್ಲ, ಸೊ ಕೂತಿ ಕಾಯನ್ ದೊಡ್ಡದ್ ಮಾಡ್ಕೊಂಡ್ರು ಕೇಳ್ಕೊಂಡ್ ಏನಂಗಾಗುತ್ತೆ. ಸುಮ್ನೆ ಯಾಕೆ? ಇದ್ರೆ ದುಡ್ಡು ಇವತ್ತಲ್ಲ ನಾಳೆಗೆ ನಾವು भाई मजा आया, और मैं ये जो मजा है हिंदुस्तान के हर व्यक्ति को देना चाहता हूँ. ಬೇಡ, ನನ್ಗೆ ಇದ್ರದ್ದು ಬೇಡ. ನೀವಿಬ್ರೆ ನಿಂತ್ಕೊಂಡು ಯೋಚನೆ ಮಾಡೋದು ಏನ್ ಮಾಡ್ತೀರಿ ಯೋಚನೆ ಮಾಡಿ.
ಆದ್ರೂ ಇನ್ನಷ್ಟು ಧಾರಾಳ ಮನ್ಸಿಲ್ವಲ್ಲಕ್ಕ ನಮಗೆ. ಒಬ್ಬ ನಾನ್ ಹೇಳಲ್ಲ, ಅಲ್ಲಿ ಕೋಟಿ ಬಿದ್ದದೆ ಅಕಸ್ಮಾತ್ ತಗೊಂಡೋಗು ನಿನ್ನ ಹೆಸ್ರೆ ಬರ್ದದೆ ಅಂದ್ರು ನಾನಂತೂ ತರಲ್ಲ ಕಣಕ್ಕ, ನಾನ್ ನಂಬ್ತೋಳ್ ನಾನು. ಹಂಗ ಕೊಟ್ರು ಬೇಡ ಅಂತೀಯ ದುಡ್ಡು? ಕೊಟ್ರೆ ಅಕ್ಕ ಬಿದ್ದಿರೋದೆ ಅವತ್ತೇ ಆಗ್ಲಿ ಅಕಸ್ಮಾತ್ ಪರವಸ್ತು ಅಲ್ಲಿ ಬಿದ್ದಿರುತ್ತ, ಈಗ ತಗೊಳಮ್ಮ ನಿಂದೇನೆ ನೀನೇ ಬೀಳ್ಸ್ಕೊಂಡ್ ಹೋಗಿದ್ಯಾ ಅಂತಂದ್ರೆ ನಂದ ಇಲ್ವಾ ಅಂತ ಚೆಕ್ ಮಾಡ್ಬಿಟ್ಟು ನಾನ್ ನೋಡ್ತೀನಿ ಹಂಗೆ. ಯಾಕ್ ಬೇಕಕ್ಕ ನಿಂಬೆ ಹಣ್ಣು ಅದು ಇದು ಅಂತ ನಿಮ್ಗೆ ಏನ್ ಕತೆ ನಿಮ್ಮಿಬ್ಬರಿಗೂ? ಸುಮ್ನೆ ಮನೆಗ್ ಹೋಗ್ ಬರ್ಬೇಕ ಸುಮ್ನೆ ಅತ್ತಾಗೆ. ಆಯ್ತಮ್ಮ, ಸರಿ. ಆಮೇಲೆ ಹೇಳೋಣ ಫೋನ್ ಮಾಡಿ ಥ್ಯಾಂಕ್ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ವಿ ಕಾವ್ಯಕ್ಕೆ ಹಿಂಗೆ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲ, ಬೇಡ ಅಂತ ಇಷ್ಟು ಕಂಡೀಷನ್ ಆಗಿರೋದು. ಅವ್ನ ದುಡ್ಡು ಜೊತೆಗೆ ಅವ್ರು ಇದು ಅಲ್ಲೆಲ್ಲ ಮಾಡಿರ್ತಾರಲ್ಲ ಅದಕ್ಕೆ ಭಯ, ಅಂತ ಭಯ. ನಮ್ಮಮ್ಮ ಹುಷಾರಿಲ್ಲ ಅನ್ನೋದು ಅಮ್ಮ ಕೊಡ್ದಾಕ್ ಕೊಡ್ತಿದ್ದಿಲ್ಲ ಇವಾಗ ಮಾಡೋಣ ತಡಿ. ನಮ್ಮಮ್ಮ ಒಂಥರ ರಿಯಾಕ್ಷನ್ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಅವ್ನ ರಿಯಾಕ್ಷನ್ ನನಗೆ ಅವತ್ತು ಮಾತಾಡ್ಬೇಕು, ವಯಸ್ಸು ಮಾಡೋಣ ಅದೆಲ್ಲ ಪಕ್ಕ ಮಾಡೋಣ. ನಾನು ಬರೀತೀನಿ ಗಣೇಶಕ್ಕೆ ನಂಬರ್ ಅಂತ ಹೇಳ್ತೀನಿ. ನಮ್ಮಮ್ಮ ರಿಯಾಕ್ಷನ್ ನೆನೆಸ್ಕೊಂಡು ನಾನು ನೋಡ್ತೈತಿ. ನಮ್ಮಮ್ಮ ಏನು ಹೇಳೋಣ ಎದ್ದಿರ್ತಾರ, ನಮ್ಮಮ್ಮ ಎದ್ದಿರ್ತಾರೆ. ಬಟ್ ನಮ್ಮಮ್ಮ ಮಾತಾಡೋದು ಕೇಳಿಸ್ತಾಗ್ತಿಲ್ಲ. ದೊಡ್ಡ ಪ್ಲೀಸ್ ಅಂತ ನಾನು ನಗನ ನೀನು ಕಂಟ್ರೋಲ್ ಹಂಗ ನಗನ ಬೇಕಾರೆ. ಹಲೋ 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 ಅಮ್ಮ, ನಾನ್ ಕಣಮ್ಮ ಚಿನ್ನಿ. ನನ್ ಫೋನು ಅನುಷಕನ್ ಗಾಡಿ ಡಿಕ್ಕಿಲಿ ಇಟ್ಬಿಟ್ಟಿದೀನಿ. ಇಲ್ಲಿ ನಾನು ಅನುಷಕ RTO ಆಫೀಸಿಗೆ ಬರ್ತಾ ಇದ್ವಿ. ಅಲ್ಲ, ಅನುಷಕ ಏನೋ RTO ಆಫೀಸಲ್ಲಿ ಕೆಲ್ಸ ಐತೆ ಬಾ ಅಂತ ಈಗ ನಮ್ಮ ಮನೆ ಹತ್ರ ನಮ್ ಸೈಟ್ ಐತಲ್ಲ ಆ ರೋಡಲ್ಲಿ. ಅಲ್ಲಿ ಕಾಡ್ ತರ ಐತಲ್ಲ, ಬರೀ ಮರ ಗಿಡಗಳೆಲ್ಲ ಇದಾವಲ್ಲ, ಅಲ್ಲಿ ಒಂದ್ ಬ್ಯಾಗ್ ಬಿದ್ದಿತ್ತು. ಅನುಷಕ ನಿಲ್ಸು ಅಂತ ನಾವು ಸರಿ ಅಂದ್ಬಿಟ್ಟು ನಿಲ್ಸ್ಬಿಟ್ಟು ನೋಡೋಣ ಅಂತ ಹೋದ್ರೆ ಬ್ಯಾಗಲ್ಲೆಲ್ಲ ದುಡ್ಡು ಐತೆ. ಆದ್ರೆ ಅಲ್ಲಿ ನಿಂಬೆಹಣ್ಣು, ಕುಂಕುಮ, ಮೊಟ್ಟೆ, ಮಡಕೆ ಎಲ್ಲ ಇಟ್ಟವ್ರೆ. ಎತ್ಕೊಳಕ್ಕೆ ಭಯ ಆಗ್ತೈತೆ ನನ್ಗೆ, ಏನ್ ಮಾಡೋದು ಅಂತ. ನೋಡಿದ್ರೆ ದುಡ್ಡು ಕಂಟೈತೆ. ಎಷ್ಟು? ಒಂದ 2-3 ಕಂತೆ ಐತೆ ಕಣಮ್ಮ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜೊತೆಲಿ ಅದ ಆ ಬ್ಯಾಗ್ ಒಳಗಡೆ ಐತೆ. ಅದನ್ನು ನಿಂಬೆಹಣ್ಣು ಮುಟ್ಟಲಿ. ಏನ್ ಮಾಡೋದು? ಬಿಡ್ಸ್ಕೊಂಡ್ಬಿಡೋಣ, ಎತ್ಕೊಳ್ಳ. ಬಂದ್ಬಿಡು ನೋಡೋಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಎತ್ಕೊಂಡ್ಬಿಡ್ಲಾ? ಅದಕ್ಕೆ ಇಳಿಸ್ಬಿಟ್ಟು ಮುಟ್ಟಿಬೇಡ ಫೋನಲ್ಲಿ. ಅದನ್ನ ಬೀಳ್ಸ್ಕೊ, ಅದನ್ನ ಎತ್ಕ್ ನೋಡೋಣ. ಎತ್ಕೊಬಿಡ್ಲಾ? ಅದಕ್ಕೆ ಇದ್ ಮಾಡ್ಬಿಡು ಅಂತ ತಗೊಂಡು ಎತ್ಕು ನೋಡೋಣ. ದೇವ್ರ ಮೇಲೆ ಹಿಡಿದಾರ ಎತ್ಕೋ, ಆಯ್ತು ನೋಡೋಣ. ಅವನಿಗೆ ಏನೋ ಒಂದಿಷ್ಟ ಆಗ್ತಿರಲ್ಲ ದೇವ್ರಿಗ. ನೀನ್ ಕಳ್ತನ ಮಾಡಕ್ ಹೋಗಿದ್ಯಾ? ಸಿಕ್ಕಿರೋದು. ಅರ್ಥ ಆಯ್ತಾ? ಆದ್ರೂ ಏನಾದ್ರು ಒಂಥರ ಭಯ ಆಗ್ತಿದೆ. ಪೂಜೆ ಗೀಜೆ ಮಾಡಿಸ್ಬೇಕಾದೆಲ್ಲ ಮುಟ್ಬಿಟ್ಟು ಅಂತ ನಮ್ಗೆ. ಪೂಜೆ ಮಾಡ್ತೀವಿ ಅಂತ. ಹೌದಾ? ಇಲ್ಲ, ಒಂದ್ ಬಟ್ಟೆ ತಗೊಂಡ್ ಬಟ್ಟೆಗೆ ಹಾಕಿ ಎತ್ಕೊಬಿಡದಾ? ಹಾಗೆ ಮಾಡು. ಬೇಗ ಎತ್ಕೊಂಬತ್ತೆ, ಯಾರು ನೋಡ್ಬಿಟ್ರೆ. ಆಯ್ತು, ಎತ್ಕೊಂಡು ನಿಮ್ ಬಟ್ಟೆಲಿ ಎತ್ಕೊಂಡು ಬರ್ಲಾ? ಸರಿ ಆಯ್ತು ಬಿಡು. ನಿಮ್ ಯಜಮಾನ್ರಿಗೆ ಏನ್ ಹೇಳ್ಬೇಡ. ಹೇಳ್ಬೇಡ್ದಾ? ಅವ್ರಿಗೆ ಏನ್ ಹೇಳ್ಬೇಡ ಇವಾಗ. ಅದ್ ಮಾಡೋದ್ ನೋಡೋದ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರ. ಅವ್ನಿಗೆ ತೋರ್ಸ್ಬಿಟ್ಟು ಆಂಜನೇಯನ ಮೇಲೆ ಇದ್ ಮಾಡ್ಬಿಟ್ಟು ಪೂಜೆ ಮಾಡಿ ಅವ್ನಿಗೆ ಒಂದ್ ಸ್ವಲ್ಪ ಹಾಕ್ತೀವಿ. ಸರಿ ಆಯ್ತು. ಅವನ ಮೇಲೆ ಧ್ಯಾನ ಮಾಡ್ಕೊಂಡು ಎಲ್ಲ ದೇವ್ರ ಮೇಲೆ ಧ್ಯಾನ ಮಾಡ್ಬಿಟ್ಟು ಹಾಕೊಡು. ನನ್ನ ಯಾಕಾಗಲ್ಲ ಕೊಡಪ್ಪ, ನಂಗೆ ಕಳ್ತನ ಮಾಡಿಲ್ಲ. ತೋರ್ಸಿರೋದ್ ನೀನೇ ಅಂತ. ಸರಿ ಆಯ್ತು, ಹಂಗೆ ಮಾಡ್ತೀನಿ ಬಿಡು. ಹಂಗನ್ಕೊ ಕುತ್ಕೊಂಡ್ರೆ ಎತ್ಕೊಂಡು ಏನ್ ಮಾಡ್ತೀವಿ? ಸರಿ ಎತ್ಕೋತೀನಿ ಬಿಡು. ಆಯ್ತು, ನಂಗೆ ಏನು ಭಯ ಆಗ್ತದೆ. ಅನುಷಕ ಕಡೆ ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಬೇಡ ಬೇಡ ಬಿಡ ಬಿಡ ಅಂತೈತೆ. ಮಾತಾಡಿ. ಹಲೋ
ಅರಿಶಿನ ಕುಂಕುಮ ಎಲ್ಲ ಜಾಸ್ತಿ ಗೊಂಬೆ ಎಲ್ಲ ಹಾಕಿದ್ರ ಅವೆಲ್ಲ ಹಾಕವ್ರೆ. ಇವ್ ನೋಡ್ರಿ ನೀವ್ ನೋಡ್ರಿ ಆಂಟಿ ತಗತಿರು ತಗೋಬೇಕು ಅಂತವ್ರೆ. ಏನ್ ನಂಗೆ ಭಯ ಆಗ್ತದೆ ಮುಟ್ಟಕ್ಕೆ. ಹೌದಾ? ಏನು ಆಗಲ್ವಾ ಅಂತ ನೀವ್ ಹೇಳೋದ್ ನನ್ಗೂ ಅಲ್ಲ ಸರಿ ಅದ್ ಯಾರೇನ್ ಮಾಡೋರು ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾವ್ ತಗೊಂಡ್ ನಮ್ಗಿನ ಹಾಕ್ರೆ ಬೇಡ ಅನ್ಬಿಡು ಅನುಷ. ಹೌದಾ? ಸರಿ ಹತ್ರ ಒಂದ್ 2 ಲಕ್ಷದವರೆಗೂ ಇರ್ಬೋದು ಕಣಮ್ಮ. ನೋಡಕ್ಕೆ ಎಷ್ಟ್ ಕಾಣಿಸ್ತಾ ಇದೆ. ಎಷ್ಟ್ ಜನ ಇರ್ಲಿ ಬಿಡು ಹೋಗ್ಲಿ. ಎಷ್ಟ್ ಜನ ಯಾರಿಗೂ ಏನು ಮಾಡೋದವ್ರೆ ಕಣ. ಅದ್ ಗೊಂಬೆ ಇದೆಲ್ಲ ಚುಚ್ಚಿತ್ತ ನೋಡಿ, ಮುಳ್ಳೆಲ್ಲ ಮೊಳೆ ಚುಚ್ಚಿ ಯಾರಿಗೋ ಮಡಗಿರೋದು, ಯಾರಿಗೋ ಮಡಗಿರೋದು. ಆಮೇಲೆ ನಮಗೆ ಅಟಕ್ ಆಗ್ಬಿಟ್ರೆ ಆಮೇಲೆ ಬೇಡ ಬೇಡ ಬಿಡು ಸ್ವಲ್ಪ ನಂಗೆ 2,50,000 ಕೊಡ್ತೀನಿ ಕಣಮ್ಮ ನಿಮ್ಗೇನೆ. 50,000 ಕೊಟ್ಟು ಬೇಡ 2 ಲಕ್ಷ ಕೊಟ್ಟು ಬೇಡ. ಆಯ್ತು ಪೂರ್ತಿ ನಿಮ್ಗೆ 1 ಲಕ್ಷ ಕೊಟ್ಬಿಡ್ತೀನಿ. ಅದ್ರಲ್ಲಿ ಏನಾದ್ರು 2 ಲಕ್ಷ ಇದ್ರೆ ಏನಾರ ಅಂತಂದ್ರೆ ಏನ್ ಮಾಡ್ತೀಯ? ಏನಾದ್ರು ನನಗ್ ತಾನೇ ಆಗೋದು, ನಿಮ್ಗೇನಾಗಲ್ಲ ಬಿಡು. ನೋಡ್ ಹೆಂಗ್ ಹೇಳ್ತೀಯ? ನಿಮ್ಗೆ ಹೆಂಗೋ ದುಡ್ಡು ಸಿಗ್ತದ ಬಿಡಮ್ಮ, ಯಾಕೆ ತಲೆ ಕೆಡ್ಸ್ಕೊತೀಯ? ನಾನು ದುಡ್ಡು ಸಿಗ್ತದೆ ಅಂತ ಏನಾರ ಆಗೋಗ್ಬೇಕಾ? ಹಂಗಲ್ಲ ಹೇಳ್ತಿರೋದು. ಈಗ ಏನಾಗೋಗಲ್ಲ ಬಿಡು, ಸರಿ ಮಾಡ್ಸ್ಕೊಂಡು ಅದೇ ದುಡ್ಡು 50,000 ಖರ್ಚು ಮಾಡಿ ಸರಿ ಮಾಡ್ಸ್ಕೊಳ್ಳೋಣ. ಅದೇ ಇಷ್ಟ ಹಂಗಾದ್ರೆ ಹೆಂಗೆ ಹೇಳು ಕರೆಕ್ಟಾಗಿ. ನೀನ್ ಧೈರ್ಯವಾಗಿ ಎತ್ಕೋಬಾರ. ನನ್ಗೇನ್ ಹೇಳ್ಬಿಡಪ್ಪ, ನನ್ಗೇನ್ ಹೇಳ್ಬಿಡ. ದುಡ್ಡು ಕಣಮ್ಮ, ಇಷ್ಟು ಉದ್ದ ಯಾರು ಬಿಟ್ಬಿಟ್ಟು ಹೋಗಕ್ ಮನ್ಸ್ ಬರುತ್ತೇನಮ್ಮ. ನಾನ್ ಅನುಷಕ್ಕನ್ನ ಇಬ್ರು ಸೇರ್ಬಿಟ್ಟು ಎತ್ಕೊಂಡ್ಬಿಡೋಣ. ಇಬ್ರು 2 ಲಕ್ಷ ಸಿಕ್ಕಿದ್ರೆ ಇಬ್ರು 1 ಲಕ್ಷ ಶೇರ್ ಇಬ್ರು 1 ಲಕ್ಷ ಶೇರ್ ಮಾಡ್ಕೊಳ್ಳೋಣ. ಬಾಯ್ ಒಬ್ರು ಕೈ ಹಾಕಿರ್ತಾನೆ ಒಬ್ರು ಪ್ರಾಬ್ಲಮ್. ಇಬ್ರು ಕೈ ಹಾಕೋಣ, ಬಟ್ಟೆಲ್ ಕೈ ಹಾಕೋಣ, ಬಟ್ಟೆ ಹಿಡ್ಕೊಂಡು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಆಂಟಿ ಹಂಗ ನೋಡ್ಬಿಟ್ಟು ಏನಾಗಿದ್ ನೋಡ್ಬಿಟ್ಟು ಚೆಕ್ ಮಾಡ್ಕೊಂಡು ತಗೊಂಡ್ಬಂದ್ಬಿಡ್ತೀವಿ. ತಗೊಂಡ್ಬರ್ತೀವಿ ನೋಡ್ಬಿಟ್ಟು. ಸರಿ ಆಯ್ತು, ಎತ್ಕೊಂಡ್ಬರ್ತೀನಿ ಬಿಡು. ಸರಿ ಬಿಡಿ ಆಂಟಿ, ಎತ್ಕೊಬರ್ತೀವಿ ನಾವು. ಗೊಂಬೆ ತಿನ್ನಕ್ಕೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ವಿ. ಏನಂತ ಹೇಳಿದ್ದೇನೋ ತಗೋಬಾ ಅಂತ ಮತ್ತೆ ಅವ್ರು ಇದ್ ಮಾಡ್ತಾರೆ. ಹೂವೆಲ್ಲ ತಗೊಂಬಂದು ಮತ್ತೆ ಯಪ್ಪ ನಮ್ಮ ಅಕ್ಕ ನಿಜವಾಗ್ಲೂ ಸತ್ಯ ಏನಾದ್ರು ಗೊತ್ತಾ, ಪರ್ಕೆರೆ ಹೊಡೆಯೋದು. ಹಲೋ, ಹಾ ಹೇಳಮ್ಮ. ನಿಮ್ಮ ಅಪ್ಪ ಸಂಪತ್ತು ಕೇಳು ಅಂತ ಅವ್ರೆ. ಕೊಡು ಅಪ್ಪನ ಕೈಗೆ. ಏನ್ ಮಾಡೋಣಕ್ಕ? ಈಗ ಸಂಪತ್ತು ಫೋನ್ ಮಾಡ್ಬಿಟ್ಟು ಹಿಂಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇರ್ತದೆ, ಎತ್ಕೊಳ್ಳೋದ್ನೇ ಬ್ಯಾಡ್ವಾ ಏನು ಅಂತ ಕೇಳು. ಅವ್ರು ಎತ್ಕೋ ಅಂದ್ರೆ ಎತ್ಕೋ, ಏನು ಬೇಡ ಏನಾದ್ರು ಹಾಕಿ ಬೇಡ ಅಂದ್ರೆ ಬೇಡ. ಸರಿ ಸರಿ ಆಯ್ತು. ಆಮೇಲೆ ನಾವು ಅಕಸ್ಮಾತ್ ಬೇಡ ಅನ್ಬಿಟ್ರೆ ಏನ್ ಮಾಡ್ತೀವಿ? ದುಡ್ಡು ಇಷ್ಟೊಂದು ದುಡ್ಡು ಇಟ್ಕೊತೀಯಾ? ಅಂದ್ರೆ ನಾನು ಹೇಳ್ಬೇಡ. ಅಲ್ಲ ಕಣಪ್ಪ, ನೀನಾದ್ರೂ ಬಿಟ್ಟು ಬಂದ್ಬಿಡ್ತೀಯಾ? ಆದ್ರೂ ಏನೇನೋ ಅಷ್ಟು ಕುಂಕುಮ ಎಲ್ಲ ಇರ್ತಲ್ಲ. ಅರ್ಶಿನ ಕುಂಕುಮ ಅಂದ್ರೆ ಈಗ ಏನ್ ಮಾಡಂಗ್ ಗೊತ್ತಾ? ಅರ್ಶಿನ ಕುಂಕುಮ ಎಲ್ಲ ಹಂಗೈತಲ್ವಾ, ಕೈಯಲ್ಲಿ ಮುಟ್ರೆ ತಾನೇ ಪ್ರಾಬ್ಲಮ್. ಬಟ್ಟೆ ಇಟ್ಕೊಂಡು ಎತ್ಕೊಂಡ್ಬಿಡ ದುಡ್ಡು ಇಟ್ಕೊಬಿಡೋದು ಅಂತ. ಏನು ಮಾಡ್ರೋ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಯಾವತ್ತು ಫೋನ್ ಮಾಡಿ ನಮ್ಗೆ. ಸರಿ ಆಯ್ತು. ಇನ್ನು ಏನೇನಾಯ್ತೆ? ಈ ನಿಂಬೆಹಣ್ಣು, ಮೊಟ್ಟೆ, ಕುಡ್ಕೆ, ಒಂಥರ ಏನೋ ಗೊಂಬೆ ತರ. ಕೂದ್ಲು ಉಗ್ರು ಎಲ್ಲ ಐತೆ. ಯಾರಿಗೋ ಏನು ಮಾಡಕ್ಕೆ, ಅದ್ ಬೇರೆ ಅವ್ರು ಯಾರಿಗೋ ಮಾಡಕ್ಕೆ ದುಡ್ಡು ಹಾಕಿರ್ತಾರೆ. ಯಾರಿಗೋ ಅಲ್ಲ, ಯಾರೋ ಏನು ದೊಡ್ಡ ಪಂಡಿತರ ಹೇಳಿರ್ತಾರೆ. ದೊಡ್ಡ ಪಂಡಿತರುಗಳು ಏನೋ ದುಡ್ಡು ಮಾಡ್ಕೊಳಕ್ಕೆ ಯಾರೋ ಬಿಸ್ನೆಸ್ ಜೋರಾಗಿ ಮಾಡಿದ್ರೆ ಮಡಗಿರೋರ್ಗೆ ಏನು ಪಿಚ್ಚಂದನ ಮಾಡ್ಕೊಳಕ್ಕೆ ಹೇಳಿರ್ತಾರೆ. ಇಷ್ಟು ದುಡ್ಡು ಮಾಡಕ್ಬಿಟ್ಟು ಜಾಗದಲ್ಲಿ ಇಷ್ಟು ಏನೋ ಮಾಡ್ಕೊಡಿ ಅಂತ. ಹಾಗೆ ಅವ್ರ ಮನೇಲಿ ಪಿಚ್ಚಂದನ ಮಾಡ್ಕೊಳಕ್ಕೆ ಮಾಡಿರ್ತಾರೆ. ಒಂದ್ ನಮ್ಗೇನಾದ್ರು ಕೊಡ್ತಿದ್ರೆ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನನ್ ಪ್ರಕಾರ ಏನಿದೆ 2 ಲಕ್ಷಕ್ಕಿಂತ ಜಾಸ್ತಿನೇ ಇರ್ಬೋದಾ ಅಂತ. ನಾನ್ ದುಡ್ಡು ಮೇಲದೆ ಮಾಡಿರೋದಿಲ್ಲ ಮೇಲದೆ. ಏನ್ ಎಲ್ಲ ಮಿಕ್ಸ್ ಮುಟ್ಟಿದ್ರೆ ನನ್ ತಾಳನ್ನು ಮಾಡಿಟ್ಟೋದನ್ನ
ದುಡ್ಡು ತಗೋಬೇಕು ಅಂತ ಹೋದ್ರೆ ಅದು ಟಚ್ ಆಗ್ಬಿಡುತ್ತೆ ನನಗೆ. ಜಿಪ್ಪಲ್ಲಿ ತೆಗ್ದ್ಬಿಟ್ಟು ಸುರಿದ್ಬಿಟ್ರೆ ಎಲ್ಲ ಸುರಿದ್ಬಿಟ್ಟು ಕೆಳಗೆ ಬರೀ ದುಡ್ಡು ಮಾತ್ರ ಎತ್ಕೊಂಡ್ರೆ ಅದು ಯಾರು ನೋಡಲು ನೋಡ್ರಪ್ಪ ನಿಮ್ಗೆ ಹೆಂಗ ಧೈರ್ಯ ಅಂತಿಲ್ಲ ಮಾಡಿ. ಸರಿ ಆಯ್ತು ಮಾಡ್ತೀನಿ. ಹಾಗೂ ಫೋನ್ ಮಾಡ್ರಿ ನನ್ಗೆ. ಆಯ್ತು. ನನ್ನ ಪಕ್ಕ ಹೊಡೆದ ನನ್ನ ಟೀಚರ್ ಕೊಲೆ ಮಾಡ್ತಾರೆ. ಯಪ್ಪ ಯಾವ ಲೆವೆಲಿಗೆ ಸೀರಿಯಸ್ ಆಗಿ ತಗೊಂಡ್ ನಂಬರೇ ಗೊತ್ತಾ ಅಕ್ಕ. ಸುಳ್ಳು ಅಕ್ಕ ನನ್ನ ಲೈಫಲ್ಲಿ ಮನೆ ಸೇರ್ಸಲ್ಲ. ನಮ್ಮಮ್ಮ ಹೊಡೆದ್ರು ನಮ್ಮಮ್ಮ ನನಗೆ ವಿಡಿಯೋ ಎಲ್ಲ ಮಾಡ್ಕೊಂಡು ನನಗೆ ಇಷ್ಟ ಪರ್ಕಿನ ಹೊಡೆಯೋದು ನಮ್ಮಮ್ಮ ನನಗೆ ಪ್ರ್ಯಾಂಕ್ ಮಾಡಿದೆ. ಬಟ್ ಈ ಲೆವೆಲ್ ಪ್ರ್ಯಾಂಕ್ ಅವತ್ತು ಮಾಡಿದ್ರು ನಮ್ಮ ಅಮ್ಮಂಗೆ. ಯಪ್ಪ ಎಷ್ಟು ನಂಬೋದೇ ಸೈಲೆಂಟ್ ಮಾತಾಡ್ತಾರೆ. ನಮ್ಮಪ್ಪ ಚೂರಿ ಮಾಡಿದೆ ಹೇಳ ನಾವು ಹೆಂಗ್ ಹೋಗಿದ್ರಿ ಕೆಟ್ಟ ಮಾತು ಬೈದ್ಬಿಟ್ರೆ ನಮ್ಮಮ್ಮ. ಅದನ್ನೇನು ಪ್ರ್ಯಾಂಕ್ ಅಂತ ಮಾಡಿಕೊಳ್ಳಕ್ಕ ನಮ್ಮಮ್ಮ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಲೋ ಹಾ ಹೇಳಿ ಅತ್ತೆ. ಅಂದ್ರೆ ಯಾಕೆ ಮಾತಾಡ್ತಿದ್ದಲ್ಲ ಸರ್ ಅವಾಗಲೇ? ಇಲ್ಲ ಅದು ನಾನು ಫ್ರೆಂಡಿಗೆ ಮಾಡಿದ್ದೆ, ಅವಳಿಗೂ ಕೇಳ್ತಾ ಇದ್ದೆ ಅದಕ್ಕೆ. ಏನ್ ಮಾಡಿದ್ಲು ಸರ್? ಆಂಟಿ ಇದು ನಾವು ಆಟಿ ಹೋಗಿದ್ ನಿಜಾನೇ, ಬಟ್ ಇದು ಫ್ರ್ಯಾಂಕ್. ಸುಮ್ನೆ ತಮಾಷೆ ಫ್ರ್ಯಾಂಕ್ ಮಾಡಿದ್ದೆ ಆಂಟಿ, ಇದು ಬೇಜಾರ್ ಮಾಡ್ಕೋಬೇಡಿ. ಬಕ್ರಾ ಬಕ್ರಾ ಬಕ್ರಾದ ಅಲ್ಲ ಬಕ್ರಾ ಕುರಿಗಳು ಸರ್ ಕುರಿಗಳು. ನೀನೇನೋ ಇದು ಯೂಟ್ಯೂಬ್ ಚಾನಲ್ಗೆ ಈ ತರ ಮಾಡ್ದ ನನ್ಗೆ. ಬಕ್ರಾ ಕುರಿಗಳು ಸರ್ ಕುರಿಗಳಾಗೋದಲ್ಲಮ್ಮ ಅಂತ ಹೇಳಿ ಇವಾಗ ಇವಾಗ ಏನಕ್ಕೆ ಬಕ್ರ ಮಾಡ್ದೆ ಗೊತ್ತಾಗ್ತಿರತ್ತೆ. ಇನ್ನೊಂದ್ಸಲ ನೀನೇನೋ ಮಾತಾಡಿದಾಗ ಮಾಡ್ತೀವಿ ಅಂತ ಇಲ್ಲ. ನಾವೇನು ಅಂತ ಜಡ್ರ ಯಾವ ವಿಷಯಕ್ಕೆ ಪ್ರ್ಯಾಂಕ್ ಮಾಡ್ಬೇಕು, ಪ್ರ್ಯಾಂಕ್ ಹೆಂಗ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಎಷ್ಟು ಯಾವಾಗ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅದು ಅದೇ. ಈ ಸಕ್ಸಸ್ಫುಲ್ ಪ್ರ್ಯಾಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಬೆಳೆಸಿ. ಥ್ಯಾಂಕ್ ಯು.